ಒಬ್ಬ ಬೇಕರಿ ಮಾಲೀಕ SBI ನಲ್ಲಿ ಲೋನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು SBIಗೆ ಕೊಳ್ಳೆ ಹೊಡೆದು ಸುಮಾರು 13 ಕೋಟಿಯಷ್ಟು ಚಿನ್ನನ ಕದ್ಕೊಂಡು ತನ್ನ ಸ್ವಂತ ಊರಿಗೋಗಿ ಅಲ್ಲಿ ಬಾವಿ ಒಳಗಡೆ ಹೌಸಿಟ್ಟು ಪೊಲೀಸ್ನವ್ರಿಗೆ ಒಂದು ಸಣ್ಣ ಎವಿಡೆನ್ಸ್ ಕೂಡ ಸಿಗದೇ ಇರೋ ತರ ಕಳ್ತನ ಮಾಡಿರ್ತಾನೆ. SBI ನ ಹೇಗೆ ಕೊಳ್ಳೆ ಹೊಡಿಬೇಕು ಅಂತ ಅವನು ನೋಡಿದ್ದು ಮನಿ ಹೇಸ್ಟ್. ಎಲ್ಲರೂ ಆ ಟಿವಿ ಶೋನ ಖಂಡಿತ ನೋಡಿರ್ತೀರಾ, ಮನಿ ಹೇಸ್ಟ್. ದಾವಣಗೆರೆಯ ನ್ಯಾಮತಿ ಸಿಟಿನಲ್ಲಿರುವಂತ SBI ಬ್ರಾಂಚ್ ಅಲ್ಲಿ ಕೊಳ್ಳೆ ಹೊಡೆದು ಎಲ್ಲಾ ಚಿನ್ನನು ಕತ್ಕೊಂಡು ಹೋಗಿದ್ದಾನೆ. ಒಂದು ಸಣ್ಣ ಪ್ರೂಫ್ ನು ಬಿಡದೆ ಪೊಲೀಸ್ನವ್ರಿಗೆ ಚಳ್ಳೆ ಅಂತ ತಿನ್ಸಿದ್ದಾನೆ. ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಅವರಿಗೆ ಸುಮಾರು 6 ತಿಂಗಳು ಟೈಮ್ ತಗೊಂಡಿದ್ದೆ. ಈ ಸ್ಟೋರಿನ ನೀವೇನಾದ್ರೂ ನೋಡಿದ್ರೆ ಆಲ್ಮೋಸ್ಟ್ ಆಕ್ಷನ್ ಥ್ರಿಲ್ಲರ್ ಮೂವಿ ನೀವು ನೋಡ್ದಂಗೆ ಆಗುತ್ತೆ. ಬೇಕರಿ ಓನರ್ ಗೋಲ್ಡ್ ನ ಕದಿಯೋದಕ್ಕೆ ಒಂದು ಮೇನ್ ಕಾರಣ ಇದೆ, ಅದೇನು ಅಂತ ಡಿಸ್ಕಸ್ ಮಾಡೋಣ. ಯಾರದು ಬೇಕರಿ ಓನರ್ ಅಂಡ್ ಕೊಳ್ಳೆ ಹೊಡಿಯೋದಕ್ಕೆ ಏನೇನ್ ಪ್ಲಾನ್ ಮಾಡ್ದ ಅದನ್ನ ಕೇಳಿದ್ರು ನೀವು ಆಶ್ಚರ್ಯ ಆಗ್ತೀರಾ. ಕೊಳ್ಳೆ ಹೊಡಿಯೋದಕ್ಕೆ ಅವನು 6 ತಿಂಗಳು ಸಂಚಾಗಿರ್ತಾನಂತೆ. ಏನೇನ್ ಪ್ರಿಪರೇಷನ್ ಮಾಡ್ದ, ಕೊಳ್ಳೆ ಹೊಡೆದಿರೋ SBI ನಲ್ಲಿ ಫಾರೆನ್ಸಿಕ್ ಬಂದು ಚೆಕ್ ಮಾಡಿದ್ರೆ ಏನು ಪ್ರೂಫ್ ಗಳು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಅವನೊಂದು ಇಂಟೆಲಿಜೆಂಟ್ ಕೆಲಸನ ಮಾಡ್ತಾನೆ. ಅದನ್ನ ನಾನು ಯಾವ ಮೂವಿನಲ್ಲೂ ನೋಡೇ ಇಲ್ಲ. ಅವನು ಟೋಟಲ್ ಕದ್ದಿದ್ದು 17.5 kg ಚಿನ್ನವನ್ನ 17.7 kg ಚಿನ್ನ, ಸುಮಾರು 13 ಕೋಟಿಯಷ್ಟು ಚಿನ್ನನ ಕದಿತಾನೆ. ಅದನ್ನ ಕದ್ದು ಸುಮಾರು 35 ಅಡಿ ಆಳದ ಬಾವಿ ಒಳಗೆ ಸೇಫ್ ಆಗಿ ಇಟ್ಟಿರ್ತಾನೆ. ಈ ಕೇಸ್ ನ ಪೊಲೀಸ್ನವ್ರು ಹೇಗ್ ಸಾಲ್ವ್ ಮಾಡಿದ್ರು ಅಂತ ಹೇಳಿಲ್ಲ, ಆದ್ರೆ ಹೇಗ್ ಸಾಲ್ವ್ ಮಾಡಿರಬಹುದು ಅಂತ ಕೂಡ ನಾವು ಡಿಸ್ಕಸ್ ಮಾಡೋಣ. ನಿಮ್ಗೇನಾದ್ರೂ ಆಕ್ಷನ್ ಥ್ರಿಲ್ಲರ್ ಮೂವೀಸ್ ಗಳು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಈ ವಿಡಿಯೋನ ಮಾತ್ರ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳನ್ನ ನಿಮಗೆ ಸಿಂಪಲ್ ಆಗಿ ತಿಳಿಸುವಂತ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So let's get into Karnataka's biggest gold robbery case. ಮನಿ ಹೇಸ್ಟ್ ಅಲ್ಲಿ ನೀವು ಒಬ್ರು ಪ್ರೊಫೆಸರ್ ಅಂತ ಗೊತ್ತಿರುತ್ತಲ್ಲ, ಅದೇ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ಇಲ್ಲಿ ಒಬ್ಬ ಬೇಕರಿ ಓನರ್ ವಿಜಯ್ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗ ಪ್ರೊಫೆಸರ್ ಅಂತ ಬಳಸ್ತೀನಿ, ಅದನ್ನ ಇಂಡೈರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ದಟ್ ಇಸ್ ನನ್ ಅದರ್ ದ್ಯಾನ್ ಬೇಕರಿ ಓನರ್ ವಿಜಯ್ ಅಂತ. ಬಿಕಾಸ್ ಮಾಸ್ಟರ್ ಮೈಂಡ್ ಯಾರು ಅಂದ್ರೆ ಅದೇ ವ್ಯಕ್ತಿ. 2024 ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ದಾವಣಗೆರೆಯ ನ್ಯಾಮತಿ ಅನ್ನೋ ಒಂದು ಸಿಟಿನಲ್ಲಿ ಒಂದು ಬೇಕರಿನ ನಡೆಸ್ತಾ ಇರ್ತಾರೆ. ಬೇಕರಿ ಬಿಸ್ನೆಸ್ ಚೆನ್ನಾಗಿ ಓಡ್ತಾ ಇರುತ್ತೆ. ಸೊ ಅವ್ರಿಗೆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನೊಂದು ಬೇಕರಿನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಲೋನ್ ಅವಶ್ಯಕತೆ ಇರುತ್ತೆ. ಆ ಲೋನ್ ನ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ನ್ಯಾಮತಿಯ SBI ಬ್ರಾಂಚ್ ಗೆ ಹೋಗ್ತಾರೆ. SBI ಬ್ರಾಂಚ್ ಹೋಗಿ ಲೋನ್ ನ ಅಪ್ಲೈ ಮಾಡ್ತಾರೆ. ಎಷ್ಟು 15 ಲಕ್ಷ ಲೋನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾರೆ. ಆದ್ರೆ ಅಲ್ಲಿನ SBI ಬ್ಯಾಂಕ್ ಈತನ ಅರ್ಜಿಯನ್ನ ರಿಜೆಕ್ಟ್ ಮಾಡ್ಬಿಡುತ್ತೆ. ಯಾಕೆ? ಈತನ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಯೂಶಲಿ ಸಿಬಿಲ್ ಸ್ಕೋರ್ 300 ರಿಂದ 900 ವರೆಗೂ ಇರುತ್ತೆ. ಯಾರ್ದು 800 ಅಂಡ್ ಎಬೋ ಆ ತರ ಎಲ್ಲ ಇರುತ್ತೋ ಗ್ರೀನ್ ಅಲ್ಲಿ ಇರುತ್ತೆ. ನೀವು ಗೂಗಲ್ ಪೇ ನಲ್ಲೂ ಕೂಡ ಚೆಕ್ ಮಾಡಬಹುದು. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಪ್ರೊಫೆಸರ್ ಏನ್ ಮಾಡ್ತಾರೆ, ತಮ್ಮ ಫ್ಯಾಮಿಲಿಯವರ ಹೆಸರಲ್ಲಿ ಅದೇ ಬ್ಯಾಂಕ್ ಅಲ್ಲಿ ಮತ್ತೊಂದ್ಸಲ ಲೋನ್ ನ ಅಪ್ಲೈ ಮಾಡ್ತಾರೆ. ಆದ್ರೆ ಆ ಲೋನ್ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಇವಾಗ ಪ್ರೊಫೆಸರ್ಗೆ ಹರ್ಟ್ ಆಗುತ್ತೆ. ನಾನು ಏನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂತಾರೆ. ಡಿಸೈಡ್ ಮಾಡ್ಕೊಂಡು ಅದೇ ಬ್ಯಾಂಕಿಗೆ ನಾನು ಕನ್ನ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವರು ಯಾವ ರೀತಿ ಪ್ಲಾನ್ಗಳನ್ನ ಮಾಡ್ತಾರೆ ಗೊತ್ತಾ? ಫಸ್ಟ್ ಆ SBI ಬ್ಯಾಂಕ್ ಅಲ್ಲಿ ಎಲ್ಲೆಲ್ಲಿ ಏನೇನಿದೆ, ಕಿಟಕಿಗಳೆಲ್ಲಿದೆ, ಬಾಗಿಲುಗಳೆಲ್ಲಿದೆ, ಎಲ್ಲಿ ಕ್ಯಾಮ್ರಾಗಳಿದೆ, ಏನೇನಿದೆ ಎಲ್ಲನೂ ಅನಲೈಸ್ ಮಾಡಿರ್ತಾರೆ. ಈ ಬ್ಯಾಂಕಿಗೆ ನಾನು ಎಂಟ್ರಿ ಕೊಡಬೇಕು ಅಂದ್ರೆ ಎಲ್ಲಿಂದ ಕೊಡಬೇಕು, ಈ ಬ್ಯಾಂಕ್ ಅಲ್ಲಿ ಲಾಕರ್ ಎಲ್ಲಿದೆ, ಲಾಕರ್ ಒಳಗಡೆ ಏನೇನು ಇರಬಹುದು ಅಂತ ಎಲ್ಲಾ ಊಹೆಗಳನ್ನ ಕ್ಯಾಲ್ಕುಲೇಷನ್ಗಳನ್ನ ಮಾಡಿರ್ತಾರೆ. ಈ ಬ್ಯಾಂಕಿಗೆ ಕೊಳ್ಳೆ ಹೊಡೆಯೋದಕ್ಕೆ ಒಬ್ಬನ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ ಅವರಿಗೂ ಗೊತ್ತಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಮನಿ ಹೇಸ್ಟ್ ಅಲ್ಲಿ ಪ್ರೊಫೆಸರ್ ಒಬ್ಬೊಬ್ರನ್ನೇ ಹೈರ್ ಮಾಡ್ತಾರಲ್ಲ, ಟೋಕಿಯೋ, ಮಾಸ್ಕೋ, ರಿಯೋ, ಹೆಲ್ಸಿಂಕಿ ಈ ತರ. ಈ ಪ್ರೊಫೆಸರ್ ವಿಜಯ್ ಏನ್ ಮಾಡ್ತಾರೆ, ಅವರ ಫ್ಯಾಮಿಲಿನಲ್ಲಿ 2 ವ್ಯಕ್ತಿಗಳನ್ನ ಅಂದ್ರೆ ಅವ್ರ ನೆಂಟ್ರನ್ನ 2 ಆ ಗ್ರೂಪಿಗೆ ಸೇರಿಸ್ಕೊಂತಾರೆ. ಇನ್ನು 3 ಜನನ ಔಟ್ ಸೈಡರ್ಸ್ ನ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ 3 ಜನನ ಸೇರಿಸ್ಕೊಂತಾರೆ. ಟೋಟಲ್ ಪ್ರೊಫೆಸರ್ ಮತ್ತೆ 5 ಜನ, ಟೋಟಲ್ 6 ಜನ ಸೇರ್ಕೊಂಡು ಪ್ಲಾನ್ ನ ಮಾಡ್ತಾರೆ. ಆ ಪ್ಲಾನ್ ನ ಎಷ್ಟು ಕ್ಲೀನ್ ಅಂಡ್ ನೀಟಾಗಿ ಮಾಡಿರ್ತಾರೆ ಅಂದ್ರೆ ಈವನ್ ಪೊಲೀಸ್ನವರು ಕೂಡ ಆಶ್ಚರ್ಯ ಪಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು ನಮಗೂ ಕೂಡ ನಂಬೋದಕ್ಕೆ ಫಸ್ಟ್ ಟೈಮ್ ನಾನು ನನ್ನ ವೃತ್ತಿ ಜೀವನದ ಅನುಭವದಲ್ಲಿ. ಯಾಕೆ ಈಗಂತ ಹೇಳ್ತಾರೆ ಅಂದ್ರೆ SBI ನ ಕೊಳ್ಳೆ ಹೊಡೆಯೋದಕ್ಕೂ ಮುಂಚೆ ಅವರೆಲ್ಲರೂ ಒಂದು ಹಳೆ ಸ್ಕೂಲ್ ನಡೀದೇ ಇರುವಂತ ಒಂದು ಹಳೆ ಸ್ಕೂಲ್ ಅಲ್ಲಿ 6 ಜನ ಸೇರ್ಕೊಂಡು ಅಲ್ಲಿ ಪ್ಲಾನಿಂಗ್ ನ ಮಾಡ್ತಾ ಇರ್ತಾರೆ. ಇವರು ಪ್ಲಾನಿಂಗ್ ಮಾಡೋದಕ್ಕೂ ಮುಂಚೆ ಪ್ರೊಫೆಸರ್ ಏನ್ ಮಾಡಿರ್ತಾರೆ, ಮನಿ ಹೇಸ್ಟ್ ಮೂವಿ ಸೀರೀಸ್ ನ ನೀಟಾಗಿ ನೋಡಿರ್ತಾರೆ. ಇನ್ನು ಎಷ್ಟೋ ಯೂಟ್ಯೂಬ್ ವಿಡಿಯೋಗಳು, ಎಷ್ಟೋ ಬೇರೆ ಬೇರೆ ಮೂವೀಸ್ ಗಳನ್ನೆಲ್ಲ ನೋಡಿ ಅದರಲ್ಲಿ ಒಂದು ಬ್ಯಾಂಕ್ ನ ಯಾವ ರೀತಿ ರಾಬರಿ ಮಾಡ್ತಾರೆ, ರಾಬರಿ ಮಾಡಿದ್ಮೇಲೆ ಅಲ್ಲಿಂದ ಹೆಂಗ್ ಎಸ್ಕೇಪ್ ಆಗ್ತಾರೆ, ಎಸ್ಕೇಪ್ ಆಗೋದಕ್ಕೂ ಮುಂಚೆ ಪ್ರೂಫ್ ಗಳು ಏನೇನಿರುತ್ತೆ ಅದನ್ನೆಲ್ಲ ಹೆಂಗೆ ಡೆಮಾಲಿಷ್ ಮಾಡಬೇಕು, ಯಾವುದೇ ಫಾರೆನ್ಸಿಕ್ ಬಂದ್ರೂ ಕೂಡ ನಾವೇ ಮಾಡಿದೀವಿ ಅಂತ ಒಂದು ಸಣ್ಣ ಪ್ರೂಫ್ ಕೂಡ ಸಿಗದೆ ಇರೋ ತರ ಎಕ್ಸಿಕ್ಯೂಷನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸುಮಾರು 6 ತಿಂಗಳು ಆ ಯಾರು ಇಲ್ಲದೆ ಇರುವಂತ ಸ್ಕೂಲಲ್ಲಿ
ಪ್ಲಾನಿಂಗ್ ನ ಮಾಡ್ತಾ ಇರ್ತಾರೆ ಆ 6 ಜನನು ಸೇರ್ಕೊಂಡು. ಸೊ ಇವಾಗ ಅವರು ಸ್ಟಾರ್ಟ್ ಮಾಡಿರೋದು ಪ್ಲಾನಿಂಗು ಅರೌಂಡ್ ಮಾರ್ಚ್ ಏಪ್ರಿಲ್ 2024 ಆ ಟೈಮಲ್ಲಿ. ಆ ಪ್ಲಾನಿಂಗ್ ನ ಎಕ್ಸಿಕ್ಯೂಟ್ ಮಾಡೋದು ಅಕ್ಟೋಬರ್ 2024 ಅಲ್ಲಿ. ಏನ್ ಮಾಡ್ತಾರೆ, ಯಾರು ಇಲ್ಲದೆ ಇರೋ ಟೈಮಲ್ಲಿ, ನೈಟ್ ಟೈಮಲ್ಲಿ ಆ ಬ್ಯಾಂಕಿಗೆ ಎಂಟ್ರಿ ಕೊಡೋದಕ್ಕೆ ಜಾಗ ನೋಡ್ಕೊಂಡಿರ್ತಾರಲ್ಲ, ಆ ಜಾಗ ವಿಂಡೋ, ಕಿಟಕಿದು ಕಂಬಿಗಳಿರುತ್ತಲ್ಲ, ಆ ಕಂಬಿಗಳನ್ನ ಕಟ್ ಮಾಡಿ ಅದರಿಂದ ಎಂಟ್ರಿ ಕೊಡ್ತಾರೆ. ಆ ಕಿಟಕಿಯ ಕಂಬಿಗಳನ್ನ ಕಟ್ ಮಾಡೋದಕ್ಕೆ ಗ್ಯಾಸ್ ಕಟರ್ ಮತ್ತೆ ಹೈಡ್ರಾಲಿಕ್ ಕಟರ್ನ ಯೂಸ್ ಮಾಡ್ತಾರೆ. ಅದನ್ನ ಕಟ್ ಮಾಡಿ ಬ್ಯಾಂಕ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಲಾಕರ್ ನೋಡ್ಕೊಂಡಿರ್ತಾರಲ್ಲ, ಆ ಲಾಕರ್ನ ಕಟ್ ಮಾಡೋದಕ್ಕೆ ಗ್ಯಾಸ್ ಕಟರ್ನ ಯೂಸ್ ಮಾಡ್ತಾರೆ. ಆ ಗ್ಯಾಸ್ ಕಟರ್ಗೆ ನೀವು ಸಿಲಿಂಡರ್ ಎಲ್ಲ ಯೂಸ್ ಮಾಡಲೇಬೇಕು. ಆ ಸಿಲಿಂಡರ್ನೆಲ್ಲ ಕೂಡ ಪರ್ಚೇಸ್ ಮಾಡಿರ್ತಾರಂತೆ. ಸೊ ಈಗ ಲಾಕರ್ನ ಓಪನ್ ಮಾಡಿದ್ದಾರೆ. ಲಾಕರ್ ಅಲ್ಲಿ ಇದ್ದಂತ ಸುಮಾರು 17.7 kg ಅಷ್ಟು ಚಿನ್ನನ ಹೊತ್ಕೊಂಡು ಆಚೆಗೆ ಹೋಗಿದ್ದಾರೆ. ಇವಾಗ ವಿಂಡೋ ಒಳಗಡೆಯಿಂದ ಎಂಟ್ರಿ ಆಗೋದಕ್ಕೂ ಮುಂಚೆ ಫುಲ್ ಪ್ರಿಪೇರ್ ಆಗಿದ್ದಾರೆ. ಕೈಗೆಲ್ಲ ಗ್ಲೌಸ್ ಹಾಕೊಂಡಿದ್ದಾರೆ, ಯಾವುದೇ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು. ಮುಖ ಎಲ್ಲಾನು ಕವರ್ ಮಾಡ್ಕೊಂಡಿದ್ದಾರೆ, CCTV ನಲ್ಲಿ ಕ್ಯಾಪ್ಚರ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಚಿನ್ನವನ್ನು ತಗೊಂಡ್ಮೇಲೆ ಅವರು ಹಾಗೆ ಹೋಗೋದಿಲ್ಲ. ಯೂಶಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, CCTV ಕ್ಯಾಮ್ರಾ ಅಂದ್ಮೇಲೆ ಒಂದು ಸ್ಟೋರೇಜ್ ಅಂತ ಇರುತ್ತೆ, DVR ಅಂತ ಕರೀತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅಂತ. ಅದರಲ್ಲಿ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ. ಹಾರ್ಡ್ ಡಿಸ್ಕ್ ತಗೊಂಡೋಗಿದ್ದಾರೆ ಅಂಡ್ DVR ಕೂಡ ತಗೊಂಡೋಗಿದ್ದಾರೆ ಅಂಡ್ ಆಲ್ಸೋ ಕ್ಯಾಮ್ರಾಗಳನ್ನು ಕೂಡ ಬಿಚ್ಕೊಂಡು ಹೋಗಿದ್ದಾರೆ ಅಂತ ರಿಪೋರ್ಟ್ ಇದೆ. ಅದಷ್ಟೇ ಅಲ್ಲ, ಇನ್ನೊಂದು ಇಂಟೆಲಿಜೆಂಟ್ ವಿಷಯ ಏನ್ ಮಾಡಿದ್ದಾರೆ ಅಂದ್ರೆ, ಫಾರೆನ್ಸಿಕ್ ಬಂದ್ರೆ ಇಂಚ್ ಬೈ ಇಂಚ್ ಒಂದು ಎಳೆ ಕೂದಲು ಉದುರಿದ್ರು ಕೂಡ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಕಂಡು ಬಿಡ್ತಾರೆ. ಆ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಯಾವುದೇ ಒಂದು ಪ್ರೂಫ್ಗಳು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಅವರು ಓಡಾಡಿರುವಂತ ಜಾಗಗಳಿಗೆಲ್ಲ ಮೆಣಸಿನ ಪುಡಿನ ಎರಚೋಗಿದ್ದಾರೆ. ಬಂದ ದಾರಿನಲ್ಲೇ ಕಿಟಕಿಯಿಂದ ಆಚೆಗೆ ಹೋಗಿದ್ದಾರೆ. ಸೊ ಇವಾಗ 17.7 kg ಚಿನ್ನದ ವ್ಯಾಲ್ಯೂ ಸುಮಾರು 13 ಕೋಟಿ. ಬರೀ 15 ಲಕ್ಷ ಲೋನ್ ಕೇಳ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ 13 ಕೋಟಿಯಷ್ಟು ಚಿನ್ನನ ಕಳ್ತನ ಮಾಡ್ತಾನೆ ಅದೇ ಬ್ಯಾಂಕ್ ಅಲ್ಲಿ. ಸೊ ಈಗ ಎಸ್ಕೇಪ್ ಆಗಿ ಆ 6 ಜನ ಆಚೆಗೆ ಹೋಗಿದ್ದಾರೆ. ಈಗ ಪೊಲೀಸ್ನವ್ರು ಬಂದು ಎಲ್ಲಾನು ಚೆಕ್ ಮಾಡಿದ್ದಾರೆ. ಒಂದು ಸಣ್ಣ ಎವಿಡೆನ್ಸ್ ಕೂಡ ಇಲ್ಲ. CCTV ಕ್ಯಾಮ್ರಾನು ಇಲ್ಲ, ಫಿಂಗರ್ ಪ್ರಿಂಟ್ಸ್ ಇಲ್ಲ, ಫೇಸ್ ಅಲ್ಲಿ ಯಾರು ಬಂದಿದ್ರು, ಏನ್ ಮಾಡಿದ್ರು, ಯಾವುದೇ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲ. ಸೊ ಇವಾಗ ಎಸ್ಕೇಪ್ ಆದಂತ 6 ಜನದಲ್ಲಿ ಪ್ರೊಫೆಸರ್ ವಿಜಯ್ ಏನ್ ಮಾಡ್ತಾನೆ, ಅವನ ಊರು ಉಸಲಾಂಪಟ್ಟಿ, ಮಧುರೈ ಡಿಸ್ಟ್ರಿಕ್ಟ್, ತಮಿಳುನಾಡು ಅಲ್ಲಿರುತ್ತೆ. ಅವರ ನೇಟಿವ್ ಅಲ್ಲಿ ಅವ್ರ ಮನೆ ಸುತ್ತ ಫಾರೆಸ್ಟ್ ತರ ಇರುತ್ತೆ. ಅದರಲ್ಲಿ ಒಂದು ಕಾಡು ಮನೆ ತರ, ಅಲ್ಲಿ ಯಾರು ಇರೋದಿಲ್ಲ ಅಂತ ಮನೆ ಇರುತ್ತೆ. ಆ ಮನೆ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿ ಸುಮಾರು 35 ಅಡಿ ಆಳ ಇರುತ್ತೆ. 15 ಅಡಿ ಅಂದ್ರೆ ನೀರಿರೋದಿಲ್ಲ, ಮಿಕ್ಕಿದ 20 ಅಡಿ ನೀರಿರುತ್ತೆ. ಅಲ್ಲಿ ಹೋಗೋದಕ್ಕೂ ಮುಂಚೆ ಒಂದು ಸೇಫ್ ಲಾಕರ್ ನ ಪರ್ಚೇಸ್ ಮಾಡಿರ್ತಾನೆ. ಆ ಸೇಫ್ ಲಾಕರ್ ಒಳಗೆ ಸುಮಾರು 17 kg ಚಿನ್ನವನ್ನ ಇಟ್ಟು ಲಾಕ್ ಮಾಡಿ ಅದನ್ನ ನೀರೊಳಗಡೆ ಅಂದ್ರೆ ಆ ಬಾವಿ ಒಳಗಡೆ ಬಿಟ್ಟು ಔಸಿಟ್ಟಿರ್ತಾನೆ. ಯೋಚನೆ ಮಾಡಿ, ಪ್ರೊಫೆಸರ್ ತಲೆ ಹೆಂಗೆಲ್ಲ ಓಡಿಸಿದಾನೆ ಅಂತ ಯೋಚನೆ ಮಾಡಿ. ಅವನು ಬ್ಯಾಂಕ್ ಅಲ್ಲಿ ಕದ್ದಿದ್ದು 17.7 kg ಚಿನ್ನ, ಮಿಕ್ಕಿದ 0.7 kg ಚಿನ್ನವನ್ನ ಸಣ್ಣ ಪುಟ್ಟ ಜ್ಯುವೆಲರಿ ಶಾಪ್ ಗಳಿಗೆ ಸ್ವಲ್ಪನೇ ಮಾರಿರ್ತಾನೆ. ಆ ಮಾರಿ ದುಡ್ಡು ಬಂದಿರುತ್ತಲ್ಲ, ಆ ದುಡ್ಡಲ್ಲಿ 1 ಲಕ್ಷನ ಆ ಮಿಕ್ಕಿದ 5 ಜನಗಳಿಗೆ ಕೊಟ್ಟಿರ್ತಾನೆ. ಕೊಟ್ಟು ಅವ್ರ ಕಮಿಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಯಾರಿಗೂ ಕೂಡ ಸ್ವಲ್ಪ ಕೂಡ ಎಕ್ಸ್ಟ್ರಾ ಆಸೆ, ದುರಾಸೆ, ಅಯ್ಯೋ ನನಗೆ ಬರೀ 1 ಲಕ್ಷ ಕೊಟ್ಟ, ಮಿಕ್ಕಿ ಚಿನ್ನ ಎಲ್ಲ ಇವನೇ ಎತ್ಕೊಂಡು ಹೋಗ್ಬಿಡ್ತಾನೇನೋ ಅಂತ ಯಾರು ಒಬ್ರು ಕೂಡ ಒಂದು ಚೂರು ವಾಯ್ಸ್ನ ರೈಸ್ ಮಾಡಿರೋದಿಲ್ಲ. ಇನ್ ಕೇಸ್ ಅವ್ರಿಗೇನಾದ್ರೂ ಅತಿಯಾಸೆ ಇದ್ದಿದ್ರೆ ಅವ್ರ ಫ್ಯಾಮಿಲಿಗೂ ಕೂಡ ಹೇಳ್ಕೊಂತಿದ್ರೇನೋ, ಬೇರೆ ಇನ್ನೊಬ್ರಿಗೂ ಹೇಳ್ಕೊಂತಿದ್ರೇನೋ, ಇವರಲ್ಲೇ ಜಗಳ ಆಗ್ತಿತ್ತೇನೋ, ಪೊಲೀಸ್ನವ್ರಿಗೆ ಬಂದು ರಿಪೋರ್ಟ್ ಹೇಳ್ತಿದ್ರೇನೋ. ಬಟ್ ಆ 6 ಜನ ಅಷ್ಟು ಒಗ್ಗಟ್ಟಾಗಿರ್ತಾರೆ. ಇವಾಗ ಪೊಲೀಸ್ ಏನ್ ಮಾಡ್ತಾರೆ, ಸುಮಾರು 10 ಜನದ ಒಂದು ಟೀಮ್ ನ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಚಿನ್ನವನ್ನ ಕದಿಯುತ್ತಿದ್ದಂತ ಒಂದಷ್ಟು ಟೀಮ್ಗಳಿರುತ್ತಲ್ಲ, ಅಲ್ಲೇ ಲೋಕಲ್ ಕಳ್ಳರು, ಅವ್ರಗಳನ್ನೆಲ್ಲ ಹಿಡಿತಾರೆ, ವಿಚಾರಿಸ್ತಾರೆ. ಒಂದು ಕ್ಲೂ ಸಿಗುತ್ತೆ, ಕಳ್ಳರು ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಅಂತ ಒಂದು ಕ್ಲೂ ಸಿಗುತ್ತೆ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ಒಂದು ಟೀಮು ಉತ್ತರ ಪ್ರದೇಶಕ್ಕೆ ಹೋಗುತ್ತೆ. ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಬ್ಬ ಮಾಸ್ಟರ್ ಇರ್ತಾನೆ, ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಒಬ್ಬ ಕಿಂಗ್ ಪಿನ್ ಇರ್ತಾನಲ್ಲ, ಅವನ್ನ ಹಿಡಿತಾರೆ. ಅವನ್ನ ಹಿಡಿದು ಅವನ ಜೊತೆಗೆ ಕಳ್ತನ ಮಾಡ್ತಿದ್ರಲ್ಲ ಅವರೆಲ್ಲರನ್ನು ಹಿಡಿತಾರೆ. ಅವರೆಲ್ಲರನ್ನು ಹಿಡಿದು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲ ಕಳ್ಳರು ಅಂತ. ಸೊ ಈ ಪೊಲೀಸ್ನವರು ಸುಮಾರು 6 ತಿಂಗಳು ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ, ಏನೇನೋ ಹುಡುಕ್ತಾ ಇದ್ದಾರೆ. ಯಾವುದೇ ಪ್ರೂಫ್ಗಳು ಸಿಗ್ತಿಲ್ಲ, ಯಾವುದೇ ಕ್ಲೂ ಸಿಗ್ತಿಲ್ಲ, ಯಾವುದೇ ಲೀಡ್ ಸಿಗ್ತಿಲ್ಲ. ಈಗ ಪೊಲೀಸ್ನವರು ಏನಂತ ಹೇಳಿದರೆ, ಯಾವುದೋ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಆಧಾರ ಇಟ್ಕೊಂಡು ನಾವು ಪ್ರೊಫೆಸರ್ ವಿಜಯ್ನ ಕಂಡುಹಿಡಿತೀವಿ. ಈತನೇ ಇಲ್ಲಿ ಕೊಳ್ಳೆ ಹೊಡೆದಿರೋದು ಅಂತ ನಮ್ಗೆ ಗೊತ್ತಾಗುತ್ತೆ, ಆತನನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದೆ,
ನಾವಿಲ್ಲಿ ಹೇಳಲಾಗದ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಏನಿರಬಹುದು, ಯಾವ ರೀತಿ ಪೊಲೀಸ್ನವರು ಕಂಡುಹಿಡಿದಿರಬಹುದು ಅಂತ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ಪೊಲೀಸ್ನವರು ಪ್ರೊಫೆಸರ್ ವಿಜಯ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಜೊತೆಗಿದ್ದಂತ 5 ಜನನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಇಂಟ್ರೋಗೇಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅವಾಗ ಅವರು ಬಾಯ್ ಬಿಡ್ತಾರೆ, ಚಿನ್ನನ ಎಲ್ಲಿ ಹೌಸ್ ಇಟ್ಟಿದೀವಿ ಅಂತ ಹೇಳ್ಬಿಟ್ಟು. ಅವಾಗ ಒಂದು ಪೊಲೀಸ್ ಟೀಮು ಇಲ್ಲಿಂದ ಮಧುರೈಗೆ ಹೋಗಿ ಅವನ ಹೌಸ್ ಇಟ್ಟಿದ್ದಂತ ಆ ಬಾವಿ ಒಳಗಡೆಯಿಂದ ಆ ಲಾಕರ್ನ, ಸೇಫ್ ಲಾಕರ್ನ ತೆಗೆದು ಸುಮಾರು 17 kg ಚಿನ್ನವನ್ನ ರಿಕವರ್ ಮಾಡ್ಕೊಂತಾರೆ. ಆ ರಿಕವರ್ ಮಾಡ್ಕೊಂಡಂತ ಚಿನ್ನನ ಡಿಸ್ಪ್ಲೇ ಇಟ್ಟಿದ್ದಾರೆ ನೋಡಿ. ಒಂದು ಒಳ್ಳೆ ದೊಡ್ಡ ಜಾತ್ರೆ ತರ ಇದೆ ಚಿನ್ನದ್ದು. ಒಬ್ಬ ವ್ಯಕ್ತಿ ಅಷ್ಟೊಂದು ಚಿನ್ನ ಕದ್ದಿದ್ದಾನೆ ಅಂದ್ರೆ ಪೊಲೀಸ್ನವರೇ ರೇರೆಸ್ಟ್ ಆಫ್ ದ ರೇರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈ ಕೇಸ್ನ. ರೇರೆಸ್ಟ್ ಆಫ್ ರೇರ್ ಡಿಟೆಕ್ಷನ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪೊಲೀಸ್ನವರು ಇಂಟ್ರೋಗೇಷನ್ ಅಲ್ಲಿ ಪ್ರೊಫೆಸರ್ ವಿಜಯ್ನ ಒಂದು ಮಾತು ಕೇಳ್ತಾರೆ, ನೀನ್ ಏನಕ್ಕೆ 16 kg ಚಿನ್ನನ ಹೌಸ್ ಇಟ್ಟಿದ್ದೆ, ಯಾಕೆ ಬಳಸ್ಕೊಂಡಿರ್ಲಿಲ್ಲ ಅಂತ. ಅವಾಗ ಪ್ರೊಫೆಸರ್ ವಿಜಯ್ ಹೇಳ್ತಾನೆ, ನಾನೇನಾದ್ರೂ ಇವಾಗ್ಲೇ ಆ 16 kg ಚಿನ್ನನ ಬಳಸ್ಕೊಂಡಿದ್ದಿದ್ರೆ ನಿಮ್ಗಳಿಗೆಲ್ಲ ಗೊತ್ತಾಗ್ತಿತ್ತು, ಅಲ್ಲೇ ಲೀಡ್ ಸಿಕ್ತಿತ್ತು. ಸೊ ನಾವೇನ್ ಅನ್ಕೊಂಡ್ವಿ, ಸುಮಾರು 1 ರಿಂದ 2 ವರ್ಷ ಕಾಯೋಣ, ಅದನ್ನ ಆಚೆಗೆ ತೆಗಿಯೋದೇ ಬೇಡ, ಯಾವಾಗ ಈ ಕೇಸು ಕ್ಲೋಸ್ ಆಗೋ ತರ ಪೊಲೀಸ್ನವರು ಆಗೋಲ್ಲ ಅಂತ ಬಿಟ್ಬಿಡ್ತಾರೋ, ಇಗ್ನೋರ್ ಮಾಡ್ತಾರೋ, ಎಲ್ಲರೂ ಮರ್ತು ಬಿಡ್ತಾರೋ, ಆ ಟೈಮಲ್ಲಿ ನಾವು ಆ ಚಿನ್ನನ ಆಚೆಗೆ ತೆಗೆದು ಬಳಸ್ಕೊಳ್ಳುವಂತ ಪ್ಲಾನ್ ಇತ್ತು ಅಂತ ಹೇಳ್ತಾರೆ. ಥಿಂಕ್ ಮಾಡಿ, ಪ್ರೊಫೆಸರ್ ತಲೆ ಹೆಂಗೆಲ್ಲ ಓಡಿದೆ ಅಂತ ಹೇಳ್ಬಿಟ್ಟು. ಪ್ರೊಫೆಸರ್ ಮನಿ ಹೇಸ್ಟ್ನ ಎಷ್ಟು ಸಲ ನೋಡಿರ್ಬೋದು ಯೋಚನೆ ಮಾಡಿ. ಈಗ ಪೊಲೀಸ್ನವರು ಆ ಟೆಕ್ನಿಕಲ್ ಲೀಡ್ ಏನು, ಪ್ರೊಫೆಸರ್ ವಿಜಯ್ನ ಹೆಂಗೆ ಕಂಡಿಡಿದ್ರು ಈತನೇ ರಾಬರಿ ಮಾಡಿದ್ದು ಅಂತ ಎಲ್ಲೂ ಕೂಡ ಆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ನಾನು ಈಗಾಗಲೇ ಹೇಳಿದೆ, ನಾವಿಲ್ಲಿ ಹೇಳಲಾಗದ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಸೊ ನನಗೆ ಹೆಂಗ್ ಕಂಡಿಡ್ದಿರ್ಬೋದು ಅಂತ ಚೆಕ್ ಮಾಡೋಣ ಅಂತ ಒಂದಷ್ಟು ರಿಸರ್ಚ್ ಮಾಡಿದಾಗ ಪೊಲೀಸ್ನವ್ರಿಗೆ ಯೂಶುವಲಿ ಏನೇನು ಇನ್ಪುಟ್ ಸಿಗುತ್ತೆ ಅಂತ ಕಲೆ ಹಾಕಿದಾಗ ನಂಬರ್ 1 ಅವ್ರಿಗೆ ಸಿಗೋದು CCTV ಫುಟೇಜ್. ಆದ್ರೆ CCTVನ ತಗೊಂಡೋಗಿದ್ದಾರೆ, ಹಾರ್ಡ್ ಡಿಸ್ಕ್ ತಗೊಂಡೋಗಿದ್ದಾರೆ, ಹಾರ್ಡ್ ಡಿಸ್ಕ್ ನ ಕಟ್ ಮಾಡಿ ಯಾವುದೋ ಒಂದು ನದಿಗೆ ಬಿಸಾಕ್ಬಿಟ್ಟಿದ್ದಾರೆ. ಸಿಲಿಂಡರ್ ಕಟ್ಟರ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ ಅದನ್ನು ಕೂಡ ಎಲ್ಲೆಲ್ಲೋ ಡಿಸ್ಪೋಸ್ ಮಾಡ್ಬಿಟ್ಟಿದ್ದಾರೆ ಬೇರೆ ಬೇರೆ ಜಾಗಗಳಲ್ಲಿ. ಸೊ ಇವಾಗ ಎವಿಡೆನ್ಸ್ ಪ್ರೂಫ್ ಅಂತ ಅವ್ರಿಗೆ CCTVನೂ ಸಿಕ್ಕಿಲ್ಲ, ಯಾವುದೇ ಐಟಮ್ಗಳು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಎರಡನೇದು ಏನಾಗುತ್ತೆ, ಮೊಬೈಲ್ ಟವರ್. ಆ ಟವರ್ ಇರುತ್ತಲ್ಲ, ಆ ಟವರ್ ಸುತ್ತಮುತ್ತ ಆ ಮೊಬೈಲ್ ನೆಟ್ವರ್ಕ್ಗಳು ಏನೇನು ಮಾತಾಡಿದ್ದಾರೆ, ಏನೇನು ಮೆಸೇಜ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯಾಪಿಂಗ್ ಮಾಡ್ಬೋದು ಆ ಟೈಮಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಮೂರನೇದು ಏನಾಗ್ಬೋದು, ಈಗ ಆ ಊರಲ್ಲಿ ಸಡನ್ ಆಗಿ ಯಾರಾದ್ರೂ ಶ್ರೀಮಂತರಾದ್ರು ಅಂತ ಅನ್ಕೊಂಡ್ರೆ ಅವ್ರ ಬಗ್ಗೆ ಡೌಟ್ ಪಟ್ಟು ಅವ್ರನ್ನು ಕೂಡ ಚೆಕ್ ಮಾಡ್ಬೋದು. ನಾಲ್ಕನೇದು ಏನಂದ್ರೆ, ಈ ಗ್ಯಾಸ್ ಸ್ಟೇಷನ್ಗಳು, ಪೆಟ್ರೋಲ್ ಮತ್ತೆ ಡೀಸೆಲ್ ಪಂಪ್ಗಳಲ್ಲಿ ವೆಹಿಕಲ್ಗಳು ಟ್ರಾವೆಲ್ ಆಗ್ಬೇಕಾದ್ರೆ ಆ ವೆಹಿಕಲ್ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಐದನೇದು ಏನಂದ್ರೆ, ಸೋಷಿಯಲ್ ಮೀಡಿಯಾ ಮತ್ತೆ ಡಾರ್ಕ್ ವೆಬ್ ಅಂತ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡಿದಾರಾ, ಏನಾದ್ರೂ ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕಾನ್ವರ್ಸೇಷನ್ ನಡೆದಿದ್ಯಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಆರನೇದು, ಫಾರೆನ್ಸಿಕ್ ಕ್ಲೂಗಳೇನಾದ್ರೂ, ಈಗ ಅವ್ರೇನಾದ್ರೂ ಮುಟ್ಟಿರೋದು, ಅವ್ರೇನಾದ್ರೂ ಬಿಸಾಕಿ ಏನಾದ್ರೂ ಸ್ಯಾಂಪಲ್ ಬಿದ್ದಿದ್ಯಾ, ಕೂದಲು ಬಿದ್ದಿದ್ಯಾ, ಏನಾದ್ರೂ ಒಂದು ಇಟ್ಕೊಂಡು ಹುಡುಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಪ್ರೊಫೆಸರ್ ಮಾಡಿರುವಂತ ಇಂಟೆಲಿಜೆಂಟ್ ಗೇಮ್ ಪ್ಲಾನ್ ಇಂದ ಒಂದು ಸ್ವಲ್ಪನೂ ಕೂಡ ಫಾರೆನ್ಸಿಕ್ ಅವ್ರಿಗೆ ಎವಿಡೆನ್ಸ್ ಸಿಗೋದಿಲ್ಲ. ಸೊ ಇನ್ನೊಂದು ಫೈನಲ್ ಏನಿದೆ ಅಂದ್ರೆ, ಮುಳ್ಳಿಂದ ತೆಗಿರಿ ಅಂತ ಆಗಿನ ಕಾಲದಲ್ಲಿ ಒಂದು ಗಾದೆ ಇದೆಯಲ್ಲ, ಅದೇ ರೀತಿ ಒಬ್ಬ ಕಳ್ಳನಿಗೆ ಇನ್ನೊಬ್ಬ ಕಳ್ಳನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಯಾವ್ದಾದ್ರೂ ಒಬ್ಬ ಕಳ್ಳನಿಂದ ಒಂದು ಕ್ಲೂ ಸಿಕ್ಕಿರ್ಬೋದು. ಇನ್ನೊಂದು ಫೈನಲ್ ಆಗಿ ಏನಾಗಿರ್ಬೋದು ಅಂದ್ರೆ, ಆ 6 ಜನದಲ್ಲಿ ಯಾರಾದ್ರೂ ಒಬ್ಬ ಹೆದರುಕೊಂಡು ಹೋಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರಬಹುದು. ಇಷ್ಟರಲ್ಲಿ ಬಿಟ್ಟು ನನಗೆ ಬೇರೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಬೇರೆ ಯಾವ ರೀತಿ ಕಂಡಿಡ್ದಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ. ಸೊ ಕನ್ಕ್ಲೂಷನ್ ಏನಂದ್ರೆ, ಪೊಲೀಸ್ನವ್ರಿಗೆ ಸಿಗುವಂತ ಪ್ರೂಫ್ಗಳು CCTV ಕ್ಯಾಮ್ರಾ, ಮೊಬೈಲ್ ಟ್ರ್ಯಾಕಿಂಗ್, ವೆಹಿಕಲ್ ಟ್ರ್ಯಾಕಿಂಗ್, ಫಾರೆನ್ಸಿಕ್ ರಿಪೋರ್ಟ್, ಡಿಜಿಟಲ್ ಇಂಪ್ರಿಂಟ್ಸ್, ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರೂ ಕಮ್ಯುನಿಕೇಶನ್ ಮಾಡಿದಾರ, ಅಂಡ್ ಬ್ಯಾಂಕ್ ಸುತ್ತಮುತ್ತ ಇರುವಂತ CCTV ಕ್ಯಾಮ್ರಾಗಳಲ್ಲಿ ಪದೇ ಪದೇ ಯಾರಾದ್ರೂ ಓಡಾಡಿದಾರ, ಇದಷ್ಟು ಪ್ರಯತ್ನನ ಖಂಡಿತ ಪೊಲೀಸ್ನವ್ರು ಮಾಡಿರ್ತಾರೆ ಅಂತ ನಾನು ಅನ್ಕೊಂತೀನಿ. ಕಂಡಿಡ್ದಿರುವಂತ ಆ ಪೊಲೀಸ್ ಟೀಮ್ಗೆ CM ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ, ಗೃಹ ಮಂತ್ರಿ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ, ಮೆಡಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರಂತೆ, ಅಂಡ್ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂಡ್ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಶಬ್ಬಾಸ್ ಅಂತ ಕೂಡ ಹೇಳಿದೆ. ಅಂಡ್ ಅವರು ಅರೆಸ್ಟ್ ಮಾಡಿದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಇವರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಇಷ್ಟೊಂದು ಪರ್ಫೆಕ್ಟ್ ಆಗಿ ಅದು ಬ್ಯಾಂಕ್ ಅಲ್ಲಿ ಗೋಲ್ಡ್ ರಾಬರಿನ ಮಾಡಿದ್ದಾರೆ ಅಂದ್ರೆ, ಇನ್ನು ಹೋಗ್ತಾ ಹೋಗ್ತಾ ಇವರು ಪ್ರೊಫೆಷನಲ್ ರಾಬರಿ ಟೀಮ್ ಆಗ್ಬಿಡ್ತಿದ್ರು. ಅದಕ್ಕೆ ಇವಾಗ ಅರೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ಕಂಡಿಡ್ದು ಅರೆಸ್ಟ್ ಮಾಡಿದೀವಿ ಅಂತ ಹೆಮ್ಮೆಯಿಂದ ಪೊಲೀಸ್ ಅವರು ಹೇಳ್ಕೊಂತ ಇದ್ದಾರೆ. ಸೊ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದಿರ ಅಂದ್ರೆ ನಿಮ್ಗೆ ಥ್ರಿಲ್ಲರ್ ಮೂವೀಸ್ಗಳು ತುಂಬಾನೇ ಇಷ್ಟ ಅಂತ ನನ್ಗೆ ಅರ್ಥ ಆಗ್ತಿದೆ. ಈ ವಿಡಿಯೋಗೆ ಏನಾದ್ರು 10,000 ಲೈಕ್ ಬಂದ್ರೆ ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ರಾಬರಿ ಕೇರಳದಲ್ಲಿ ನಡೆದಿದೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ನನಗೆ ಗೂಸ್ ಬಂಪ್ಸ್ ಬಂತು. ಇಂತಹ ಥ್ರಿಲ್ಲರ್ ಸ್ಟೋರಿನ ಯಾಕೆ ಇನ್ನೂ ಮೂವಿ ಮಾಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಆ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೇನೆ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಯಾವ್ದು ತಗೋಬೇಕು ಅಂತ ಕಮೆಂಟ್ ಮಾಡಿ. ಆಸ್ ಯೂಶುವಲ್ ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಂಪಲ್ ಆಗಿ ತಿಳಿಸುವಂಥ ಪ್ರಯತ್ನ ನಂದು. ಅವಾಗವಾಗ ಈ ಥರ ಕೇಸ್ ಸ್ಟಡೀಸ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.